ಮಿತ್ರರೇ ನಮಸ್ಕಾರ. ನೀವು ಗಮನಿಸಿದ್ದೀರಾ, ಕೆಲವು ಪ್ರಾಣಿಗಳು ನಮ್ಮನ್ನು ನೋಡಿದಾಗ ಮನಸ್ಸಿಗೆ ಅಚ್ಚರಿಯ ಶಾಂತಿ ಸಿಗುತ್ತದೆ. ಕೆಲವು ಪ್ರಾಣಿಗಳು ಅಪಾಯವನ್ನು ಮುಂಚಿತವಾಗಿ ಊಹಿಸುತ್ತವೆ. ಕೆಲವು ಪ್ರಾಣಿಗಳು ದೇವಾಲಯದ ಬಳಿ ಹೆಚ್ಚು ಕಾಣಿಸುತ್ತವೆ. ಇದು ಕೇವಲ ಆಕಸ್ಮಿಕವೇ ಅಥವಾ ಅವುಗಳಲ್ಲಿ ಯಾವುದೋ ದೈವಿಕ ಶಕ್ತಿ ಇದೆ? ಇವತ್ತಿನ ಈ ಒಂದು ವಿಡಿಯೋದಲ್ಲಿ ದೈವಿಕ ಶಕ್ತಿ ಇರುವ ಪ್ರಾಣಿಗಳಲ್ಲಿ ಮಾತ್ರ ಕಾಣಿಸುವ 12 ಲಕ್ಷಣಗಳು ಹಾಗೂ ಯಾವುವು ಆ ಪ್ರಾಣಿಗಳು ಎಂದು ತಿಳಿದುಕೊಳ್ಳೋಣ. ದೈವಿಕ ಶಕ್ತಿ ಎಂದರೆ ಏನು? ಮೊದಲು ಒಂದು ಪ್ರಶ್ನೆ. ಎಂದಿಗೂ ದೈವಿಕ ಶಕ್ತಿ ಎಂದರೆ ಸೂಪರ್ ನ್ಯಾಚುರಲ್ ಎಂಬ ಅರ್ಥ ಇರಬೇಕೆಂದಿಲ್ಲ. ಕೆಲವೊಮ್ಮೆ ದೈವಿಕ ಎಂದರೆ ಅಸಾಧಾರಣವಾದ ಸಂವೇದನೆ, ಶುದ್ಧ ಶಕ್ತಿ, ಪ್ರಾಕೃತಿಕ ಜ್ಞಾನ. ಮಾನವರು ಕೆಲವೊಮ್ಮೆ ಕಳೆದುಕೊಂಡಿರುವ ನ್ಯಾಚುರಲ್ ಸೆನ್ಸಿಂಗ್ ಪವರ್ ಕೆಲವು ಪ್ರಾಣಿಗಳಲ್ಲಿ ಇನ್ನೂ ಇವೆ. ಆ 12 ಲಕ್ಷಣಗಳು ಯಾವುವು? ಲಕ್ಷಣ 1, ಕಣ್ಣಿನಲ್ಲಿ ಆಳವಾದ ಶಾಂತಿ. ಗೋವು, ನಾಯಿ, ಆನೆ, ಅವುಗಳ ಕಣ್ಣು ನೋಡಿದರೆ ಒಂದು ರೀತಿಯ ಆಳವಾದ ಶಾಂತಿ ಇರುತ್ತದೆ. ಜನರು ಇದನ್ನೇ ದೈವಿಕ ದೃಷ್ಟಿ ಎಂದು ನಂಬುತ್ತಾರೆ. ಲಕ್ಷಣ 2, ಅಪಾಯ ಮುಂಚಿತವಾಗಿ ತಿಳಿದುಕೊಳ್ಳುವುದು. ನಾಯಿ, ಬೆಕ್ಕು, ಹಕ್ಕಿಗಳು ಭೂಕಂಪಕ್ಕೂ ಮುಂಚೆ ಅಸಹಜವಾಗಿ ವರ್ತಿಸುತ್ತವೆ. ಸೈನ್ಸ್ ಹೇಳುವುದು ಅವು ವೈಬ್ರೇಷನ್ ಮತ್ತು ಫ್ರೀಕ್ವೆನ್ಸಿಯನ್ನು ನಮಗಿಂತ ಚೆನ್ನಾಗಿ ಗುರುತಿಸುತ್ತವೆ. ಲಕ್ಷಣ 3, ದೇವಸ್ಥಾನಗಳ ಬಳಿ ಹೆಚ್ಚು ಕಾಣಿಸಿಕೊಳ್ಳುವುದು. ಗೋವು, ಹಾವು, ಕೋತಿ, ಆನೆ ಹಳೆಯ ದೇವಾಲಯಗಳ ಬಳಿ ಸಾಮಾನ್ಯವಾಗಿ ಕಾಣುತ್ತವೆ. ಹಿಂದೂ ಸಂಪ್ರದಾಯದಲ್ಲಿ ನಂದಿಯು ಶಿವನ ವಾಹನ, ಗರುಡ ವಿಷ್ಣುವಿನ ವಾಹನ, ಮೂಷಿಕ ಗಣೇಶನ ವಾಹನ, ಸರ್ಪ ದೈವಿಕ ರಕ್ಷಕ. ಲಕ್ಷಣ 4, ಮಕ್ಕಳಿಗೆ ಹೆಚ್ಚು ಆಕರ್ಷಣೆ. ಮಕ್ಕಳು ಶುದ್ಧ ಮನಸ್ಸನ್ನು ಹೊಂದಿರುತ್ತಾರೆ. ಅವರು ನೈಸರ್ಗಿಕವಾಗಿ ಕೆಲವು ಪ್ರಾಣಿಗಳ ಕಡೆ ಆಕರ್ಷಿತರಾಗುತ್ತಾರೆ. ಇದು ಎನರ್ಜಿ ಮ್ಯಾಚಿಂಗ್ ಆಗಿರಬಹುದು. ಲಕ್ಷಣ 5, ರಕ್ಷಕ ಸ್ವಭಾವ. ನಾಯಿ ತನ್ನ ಮಾಲೀಕನನ್ನು ರಕ್ಷಿಸಲು ಜೀವಕ್ಕೂ ಹೆದರುವುದಿಲ್ಲ. ಗೋವು ತನ್ನ ಕರುವನ್ನು ರಕ್ಷಿಸಲು ಭಯವಿಲ್ಲದೆ ಎದುರಿಸುತ್ತದೆ. ಇದು ಕೇವಲ ಪ್ರಾಣಿ ಸ್ವಭಾವವೇ ಅಥವಾ ದೈವಿಕ ರಕ್ಷಣಾ ಶಕ್ತಿ? ಲಕ್ಷಣ 6, ಕನಸಿನಲ್ಲಿ ಕಾಣಿಸಿಕೊಳ್ಳುವುದು. ಹಾವು, ಹಕ್ಕಿ, ಆನೆ ಕನಸಿನಲ್ಲಿ ಕಾಣಿಸಿಕೊಂಡರೆ ಅದನ್ನು ಹಲವರು ಸಂದೇಶವೆಂದು ನಂಬುತ್ತಾರೆ. ಸೈಕಾಲಜಿ ಹೇಳುವುದು ನಮ್ಮ ಅಂತರಂಗದ ಭಾವನೆಗಳು ಪ್ರಾಣಿಗಳ ರೂಪದಲ್ಲಿ ಕಾಣಿಸಿಕೊಳ್ಳುತ್ತವೆ. ಲಕ್ಷಣ 7, ಅಸಾಮಾನ್ಯ ಬುದ್ಧಿವಂತಿಕೆ. ಆನೆ ಮತ್ತು ಡಾಲ್ಫಿನ್ಗಳು ಅತಿ ಉನ್ನತ ಬುದ್ಧಿವಂತಿಕೆ ಹೊಂದಿವೆ. ಅವು ದುಃಖ, ಸಂತೋಷ, ಸಹಾನುಭೂತಿ ಇವುಗಳನ್ನೆಲ್ಲ ಅನುಭವಿಸಬಲ್ಲವು. ಲಕ್ಷಣ 8, ನೋವು ತಗ್ಗಿಸುವ ಶಕ್ತಿ. ಪೆಟ್ ಥೆರಪಿ ಎಂಬುದು ವೈಜ್ಞಾನಿಕವಾಗಿ ಹೇಳುವುದಾದರೆ ನಾಯಿ ಅಥವಾ ಬೆಕ್ಕನ್ನು ತಬ್ಬಿದರೆ ಆಕ್ಸಿಟೋಸಿನ್ ಹಾರ್ಮೋನ್ ಹೆಚ್ಚುತ್ತದೆ. ಇದರಿಂದ ಮನಶಾಂತಿ ಸಿಗುತ್ತದೆ. ಲಕ್ಷಣ 9, ವಿಚಿತ್ರ ಸಮಯದಲ್ಲಿ ಕಾಣಿಸಿಕೊಳ್ಳುವುದು. ಜೀವನದ ಸಂಕಷ್ಟದಲ್ಲಿ ಒಂದು ನಾಯಿ ಅಥವಾ ಹಕ್ಕಿ ಆಕಸ್ಮಿಕವಾಗಿ ನಿಮ್ಮ ಬಳಿ ಬರುತ್ತದೆ. ಜನರು ಇದನ್ನು ದೈವದ ಸಂಕೇತವೆಂದು ನಂಬುತ್ತಾರೆ. ಲಕ್ಷಣ 10, ಶಬ್ದವಿಲ್ಲದ ಸಂಪರ್ಕ. ನೀವು ದುಃಖದಲ್ಲಿದ್ದಾಗ ನಿಮ್ಮ ಪೆಟ್ ಶಬ್ದವಿಲ್ಲದೆ ಹತ್ತಿರ ಕುಳಿತುಕೊಳ್ಳುತ್ತದೆ. ಅದು ನಿಮ್ಮ ಮನಸ್ಥಿತಿಯನ್ನು ಎನರ್ಜಿ ಮೂಲಕ ಅರಿಯಬಹುದು. ಲಕ್ಷಣ 11, ಸರ್ಪಗಳ ರಹಸ್ಯ ಸ್ಥಾನ. ಭಾರತೀಯ ಸಂಸ್ಕೃತಿಯಲ್ಲಿ ಸರ್ಪವನ್ನು ದೈವಿಕ ರಕ್ಷಕವೆಂದು ನೋಡುತ್ತಾರೆ. ಅವು ಹಳೆಯ ಮರಗಳ ಬಳಿ, ದೇವಸ್ಥಾನಗಳ ಬಳಿ ಕಾಣಿಸಿಕೊಳ್ಳುತ್ತವೆ. ಇದು ಪರಿಸರ ಸಮತೋಲನದ ಸೂಚನೆ ಕೂಡ ಆಗಿರಬಹುದು. ಲಕ್ಷಣ 12, ಅವರ ಸಾನ್ನಿಧ್ಯದಲ್ಲಿ ವಾತಾವರಣ ಬದಲಾವಣೆ. ಕೆಲವು ಪ್ರಾಣಿಗಳು ಮನೆಯಲ್ಲಿದ್ದರೆ ಒಂದು ಶಾಂತ ಎನರ್ಜಿ ಅನುಭವವಾಗುತ್ತದೆ. ಇದು ಸೈಂಟಿಫಿಕ್ ಆಗಿ ನ್ಯಾಚುರಲ್ ಕನೆಕ್ಷನ್ ಇಫೆಕ್ಟ್. ಪ್ರಕೃತಿಯ ಜೊತೆ ಸಂಪರ್ಕವಿದ್ದರೆ ಮಾನವನ ಒತ್ತಡ ಕಡಿಮೆಯಾಗುತ್ತದೆ. ಮಾನವನ ಒಳಿತಿಗಾಗಿ ಎಲ್ಲ ಪ್ರಾಣಿಗಳ ಅದರದೇ ಆದ ಒಂದು ಪ್ರಮುಖ ಪಾತ್ರವಿದೆ. ದೈವಿಕ ಶಕ್ತಿ ಎಂದರೆ ಅವು ದೇವರು ಎಂಬುದಲ್ಲ. ಅವು ಪ್ರಕೃತಿಯ ಶುದ್ಧ ಶಕ್ತಿ ಹೊಂದಿರುವ ಜೀವಿಗಳು. ನಾವು ಅದನ್ನು ಗೌರವಿಸಿದಾಗ ನಮ್ಮ ಜೀವನದಲ್ಲೂ ಶಾಂತಿ ಬರುತ್ತದೆ. ನಿಮಗೆ ಯಾವ ಪ್ರಾಣಿ ದೈವಿಕವಾಗಿ ಅನುಭವವಾಗಿದೆ? ಕಾಮೆಂಟ್ನಲ್ಲಿ ಬರೆಯಿರಿ. ಜೈ ಪ್ರಕೃತಿ. ಹೀಗೆ ಇನ್ನಷ್ಟು ಬೇರೆ ಬೇರೆ ರೀತಿಯ ವಿಡಿಯೋಗಳಿಗಾಗಿ ಲೋಕ್ ಡೈರೀಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೆ ಧನ್ಯವಾದಗಳು ತಮಗೆಲ್ಲರಿಗೂ.